ಹಾಯ್ ಹಲೋ ನಮಸ್ಕಾರ ಸುಂದರ ದೈತ್ಯನ ಬಂದಿ ಭಾಗ 3. ಏನು ನೋಡ್ತಿದ್ಯಾ, ಬೇಗ ಊಟ ಮಾಡು, ಆಫೀಸಿಗೆ ಸಮಯ ಆಗ್ತಿದೆ ಅಂತ ಹೇಳ್ತಾನೆ. ವಿಕ್ರಮ್ ಮೇಘನ ಊಟವನ್ನು ತಟ್ಟೆಗೆ ಬಡಿಸ್ಕೊಂಡು ಕುರ್ಚಿ ಮೇಲೆ ಕುಳಿತು ತಿನ್ನಲು ಅಂತ ಹೋಗ್ತಾಳೆ. ಏಯ್, ಅಲ್ಲಿ ಕುಳಿತು ಏನು ಮಾಡ್ತಿದ್ಯಾ? ನೀನು ಕೇವಲ ಒಬ್ಬ ಕೆಲಸದ ಆಕೆ, ನನ್ನ ಸೇವಕಿ. ನೀನು ನನ್ನ ಎದುರೇ ಕುಳಿತು ಊಟ ಮಾಡ್ತೀಯಾ? ಇಲ್ಲಿ ನೆಲದ ಮೇಲೆ ಕುಳಿತುಕೋ, ಹುಣ್ಣು ಎಂದು ವಿಕ್ರಮ್ ಎಲ್ಲರ ಮುಂದೆ ತನ್ನ ಪಾದಗಳ ಕೆಳಗಿನ ನೆಲವನ್ನು ತೋರಿಸುತ್ತಾ ಗದ್ದರಿಸ್ತಾನೆ. ಎಲ್ಲರ ಎದುರು ಅವನು ಹೀಗೆ ಅವಮಾನ ಮಾಡಿದ್ದನ್ನು ಕೇಳಿ ಮೇಘನಾಳ ಕಣ್ಣುಗಳಲ್ಲಿ ನೀರು ತುಂಬಿ ಉಕ್ಕಿ ಹರಿಯುತ್ತೆ. ಕಣ್ಣೀರು ಸುರಿಸುತ್ತಾ ಸಮಯ ವ್ಯರ್ಥ ಮಾಡಬೇಡ, ಬೇಗ ಬೇಗ ತಿನ್ನಬೇಕು ಎಂದು ವಿಕ್ರಮ್ ಅಬ್ಬರಿಸ್ತಾನೆ. ಅವಳಿಗೆ ಬೇರೆ ದಾರಿ ಇಲ್ಲದೆ ನೆಲದ ಮೇಲೆಯೇ ಕುಳಿತು ಉಣ್ಣಬೇಕಾಯಿತು. ದುರದೃಷ್ಟವಶಾತ್ ಆ ಮನೆಯ ಅನ್ನ ಅವಳ ಗಂಟಲಿನಲ್ಲಿ ಇಳಿಯಲು ನಿರಾಕರಿಸಿತು. ಅವಳಿಗೆ ಅಷ್ಟು ಸುಲಭವಾಗಿ ಅದನ್ನು ನುಂಗೋಕ್ಕೂ ಸಾಧ್ಯವಾಗಲಿಲ್ಲ. ನಾನು ಹಿಂದೆಂದೂ ಇಂಥ ಆಹಾರ ನೋಡಿರಲಿಕ್ಕಿಲ್ಲ. ಇಡೀ ವರ್ಷಕ್ಕೆ ಸಾಕಾಗುವಷ್ಟು ಚೆನ್ನಾಗಿ ಹುಣ್ಣು. ನೀನು ಕನಸಿನಲ್ಲಿಯೂ ಇಂತಹ ರುಚಿಯಾದ ಊಟದ ಬಗ್ಗೆ ಯೋಚಿಸಿರಲು ಸಾಧ್ಯವಿಲ್ಲ ಎಂದು ವಿಕ್ರಮ್ ಅವಳನ್ನು ಕೀಟಲೆಯನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಕಣ್ಣೀರು ಸುರಿಯುವ ಹಂತದಲ್ಲಿದ್ದರೂ ಕೂಡ ಅವಳು ಅವನ ಮುಂದೆ ಸೋಲಬಾರದೆಂದು ಅದನ್ನು ತಡೆ ಹಿಡಿದ್ಲು. ಈ ಪಾಪಿಷ್ಟ ಅನ್ನವನ್ನು ತಿನ್ನುವ ದಾರಿದ್ರ್ಯ ನನಗಿಲ್ಲ. ನಾನು ಯಾವಾಗಲೂ ಇಂತಹದ್ದನ್ನೇ ತಿನ್ನಬೇಕೆಂದು ಬಯಸುವವಳು ಅಲ್ಲ. ನೀವು ಕೊಟ್ಟರೂ ಈ ಊಟ ನನಗೆ ಬೇಡ ಎಂದು ಮೇಘನ ಸವಾಲೆಸೆದಳು. ಅಷ್ಟರಲ್ಲಿ ಆ ಕ್ರೂರ ಮೃಗ ಕೆರಳಿತ್ತು. ಕುಳಿತಿದ್ದವನೇ ಎದ್ದು ಬಂದು ಅವನು ಅವಳ ಮುಂದಿದ್ದ ಊಟದ ತಟ್ಟೆಯನ್ನು ಎಸೆದು ಅವಳ ಕೂದಲನ್ನು ಹಿಡಿದು ಮೇಲಕ್ಕೆ ಎತ್ತಿ ತನ್ನ ಈ ರಾಕ್ಷಸ ಕೈಯಿಂದ ಅವಳ ಕೆನ್ನೆಗೆ ಬಾರಿಸ್ತಾನೆ. ಅವನ ಈ ಕೃತ್ಯದಿಂದ ಮನೆಯವರೆಲ್ಲರೂ ಕೂಡ ಭಯಭೀತರಾಗಿ ಎದ್ದು ನಿಂತರು. ನನ್ನ ಎದುರು ಇಷ್ಟು ಮಾತಾಡ್ತೀಯಾ? ನಿನಗಷ್ಟು ಸೊಕ್ಕೆ? ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಊಟ ಸಿಗೋದಿಲ್ಲ. ನೀನು ಅಡುಗೆಯನ್ನಾದರೂ ಮಾಡ್ಕೋ ಅಥವಾ ಎಲ್ಲಾದರೂ ಹೊರಗಿನಿಂದಾದರೂ ಕೊಂಡ್ಕೋ, ನನಗೆ ಚಿಂತೆ ಇಲ್ಲ. ಆದರೆ ನೀನು ಸತ್ರು ಈ ಮನೆಯ ಒಂದು ತೊಟ್ಟು ಎಳನೀರನ್ನು ಕುಡಿಯುವಂತಿಲ್ಲ ಎಂದು ಅವನು ಕಿರುಚಿದ್ದ. ಅವಳ ಮಾತುಗಳನ್ನು ಕೇಳಿ ಅವಳಿಗೆ ಯಾಕೋ ಅಳಬೇಕು ಅಥವಾ ನಗಬೇಕು ತಿಳಿಯುತ್ತಿಲ್ಲ. ಅವಳು ಮೌನವಾಗಿ ತಲೆ ಅಲ್ಲಾಡಿಸಿದ್ಲು. ಅವನ ಕೋಪ ಇನ್ನಷ್ಟು ಹೆಚ್ಚಾಯಿತು. ಇಲ್ಲಿ ಏನಾಗಿದೆ ಅಂತ ನೋಡ್ತಿದೀಯಾ? ಬೇಗ ಎಲ್ಲವನ್ನ ಸ್ವಚ್ಛಗೊಳಿಸು. ನಿನ್ನ ಮುಖ ನೋಡುವುದು ನನಗಿಷ್ಟ ಇಲ್ಲ ಎಂದು ಕೋಪದಿಂದ ಅಲ್ಲಿಂದ ಹೊರಡಲು ಅನುವಾಗ್ತಾನೆ ವಿಕ್ರಮ್ ಎದ್ದು ಮಾಯಾ ಅವನನ್ನು ಕರೆದ್ಲು. ಅವನು ಅವಳತ್ತ ತಿರುಗಿ ನೋಡಿದಾಗ ಅವಳು ಭಯದಿಂದಲೇ, ನೋಡಿ ವಿಕ್ರಮ್, ನೀವು ಸರಿಯಾಗಿ ಊಟನೇ ಮಾಡಿಲ್ಲ, ಸ್ವಲ್ಪ ತಿನ್ನಿ ಅಂತ ಅಂದ್ಲು. ನನಗೆ ಬೇಡ ಎಂದು ಮುಗಿಸಿದ ಅವನು ಮೇಘನಾಳನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಫಟ್ ಫಟ್ ಅಂತ ಬೇಗ ಇವೆಲ್ಲವನ್ನ ಸ್ವಚ್ಛಗೊಳಿಸಿ ಎಡಭಾಗದಲ್ಲಿರುವ 2ನೇ ಕೋಣೆಗೆ ಬಾ ಎಂದು ಆದೇಶಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೋಗುವುದನ್ನು ನೋಡಿ ಪ್ರೀತಿಯು ಅಹಂಕಾರದಿಂದ, ಏನೇ ನೋಡ್ತಿದ್ಯಾ, ಬೇಗ ಸ್ವಚ್ಛ ಮಾಡು ಅಂತ ಹೇಳಿ ಅಜಾರದ ಕಡೆಗೆ ನಡೆದ್ಲು. ಮುಖೇಶ್ ಅವನನ್ನು ಹಿಂಬಾಲಿಸಿದ್ರೆ ಸುಖೇಶ್ ಈ ಜಗಳಕ್ಕೂ ತನಗೂ ಸಂಬಂಧವಿಲ್ಲ ಎಂಬಂತೆ ಹೊರ ನಡೆದಿದ್ದ. ನಿಲ್ಲು, ನೀನು ಸ್ವಚ್ಛಗೊಳಿಸುವುದು ಬೇಡ, ನಾನು ಬೇರೆ ಸೇವಕರಿಗೆ ಆ ಕೆಲಸವನ್ನ ಹೇಳ್ತೇನೆ ಎಂದು ಮಾಯಾ ಹೇಳಿದ್ದಳು. ಮೇಘನ ಆಶ್ಚರ್ಯದಿಂದ ಅವಳನ್ನು ನೋಡಿದ್ಲು. ಏನ್ ನೋಡ್ತಿದ್ದೀಯಾ ಎಂದು ಮಾಯಾ ನಕ್ಕಳು. ಅಲ್ಲ ಮೇಡಮ್, ನೀವು ನನ್ನ ಜೊತೆ ಇಷ್ಟು ಸೌಜನ್ಯದಿಂದ ಮಾತಾಡ್ತಿದ್ದೀರಲ್ಲ ಎಂದು ಮೇಘನ ಕೇಳಿದ್ಲು. ಯಾಕ ಕೇಳ್ತಿದ್ದೀಯಾ? ಇಲ್ಲ ಎಂದು ಹೇಳಿಬಿಡಿ ಮೇಡಮ್. ಇಲ್ಲಿರುವವರು ಹೊರಟರಂತೆ ಕಾಣ್ತಿದ್ದಾರೆ. ಈ ಮನೆಯಲ್ಲಿ ಯಾರೂ ಸರಿಯಾಗಿ ಮಾತಾಡೋದೂ ಇಲ್ಲ. ಅದಕ್ಕೆ ನಿಮ್ಮ ಬಗ್ಗೆ ನಾನು ಹಾಗೆ ಭಾವಿಸಿದ್ದೆ. ವಿಕ್ರಮ್ ಹೀಗೆ, ಅವನಿಗೆ ಯಾವಾಗಲೂ ಸಿಟ್ಟು ಜಾಸ್ತಿ. ಅವನು ಹಾಗಾಗಿ ಹೀಗೆ ವರ್ತಿಸ್ತಿರ್ತಾನೆ. ಆದರೆ ಅವನು ನಿನ್ನನ್ನು ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದಾನೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಕೇಳಿದರೆ ಅವನು ತುಂಬ ಕೋಪಗೊಳ್ತಾನೆ. ನೀನು ತಪ್ಪು ಮಾಡ್ತಿದ್ದೀಯಾ ಅಂತ ನನಗನ್ನಿಸೋದಿಲ್ಲ. ಈ ಮನೆಯಲ್ಲಿ ನಿನ್ನ ಪರವಾಗಿ ಯಾರೂ ಇಲ್ಲ ಎಂದು ನನಗೂ ಅನ್ನಿಸ್ತಿದೆ. ನೀವು ತುಂಬ ಒಳ್ಳೆಯವರಂತೆ ಕಾಣ್ತಿದ್ದೀರಿ, ಸಂಸ್ಕಾರವಂತರು. ಆದರೆ ನಿನ್ನೆ ರಾತ್ರಿ ನೀವು ಯಾಕೆ ಅಷ್ಟೊಂದು ಕುಡಿದಿದ್ದೀರಿ ಎಂದು ಮೇಘನ ಹಿಂಜರಿಕೆಯಿಂದ ಕೇಳಿದ್ಲು. ಅದು ನನಗೆ ಕುಡಿಯುವಂತಹ ಅಭ್ಯಾಸ ಮೊದಲಿನಿಂದಲೂ ಇದೆ. ಕಾಲೇಜು ದಿನಗಳಲ್ಲಿ ಸ್ನೇಹಿತರ ಜೊತೆಗೂಡಿ ಕುಡಿಯುವಂಥ ಅಭ್ಯಾಸ ಆಯಿತು. ಈ ಮನೆಯಲ್ಲಿ ಆಗಾಗ್ಗೆ ಪಾರ್ಟಿಗಳು ಕೂಡ ನಡೀತಾನೆ ಇರ್ತವೆ. ಸೊ ಹಾಗಾಗಿ ಅದು ನಾರ್ಮಲ್ ಆಗಿ ಅಭ್ಯಾಸ ಅನ್ನೋದು ಹಾಗೇ ಬಿಟ್ಟಿದೆ ಅಂತ ಹೇಳಿದ್ಲು. ಸೊ ನನಗೆ ಅವಾಗ ಅರಿವೇ ಇರೋದಿಲ್ಲ ಅಂತ ಮಾಯಾ ನಕ್ಕಿದ್ಲು. ನಿನ್ನೆ ರಾತ್ರಿ ವಿಕ್ರಮ್ ಜೊತೆ ತಾನು ಮಾಡಿದ್ದಕ್ಕೆ ಮೇಘನ ಈಗ ತಪ್ಪಿತಸ್ಥ ಭಾವನೆಯನ್ನು ಹೊಂದಿದ್ದಾಳೆ.
ಓ, ಹಾಗಾದ್ರೆ ನಿನ್ನ ರಾತ್ರಿ ನಡೆದಿದ್ದೆಲ್ಲವೂ ನಿನಗೆ ನೆನಪಿಲ್ವೇ ಎಂದು ಮೇಘನ ಮತ್ತೆ ಕೇಳಿದ್ಲು. ಇಲ್ಲ ಎಂದು ಮಾಯಾ ತಲೆ ಅಲ್ಲಾಡಿಸಿದ್ಲು. ನಿನ್ನ ಹೆಸರೇನು? ನನ್ನ ಹೆಸರು ಮೇಘನ. ನೀವು ನನ್ನನ್ನು ಮೇಘನಾ ಎಂದೇ ಕರೆಯಬಹುದು ಮೇಡಮ್. ಹೌದು, ನಾನು ವಿಕ್ರಮ್ ಸರ್ ಅವರ ವೈಯಕ್ತಿಕ ಸಹಾಯಕಿ PA. ನನ್ನ ತಾಯಿಯ ಶಸ್ತ್ರಚಿಕಿತ್ಸೆಗಾಗಿ ನಾನು ಅವರಿಂದ ಹಣ ಸಾಲ ಪಡೆದಿದ್ದೇನೆ. ಅದನ್ನು ಮರಳಿಸಲು ನನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ಸಂಬಳವಿಲ್ಲದೆ 1 ವರ್ಷ ಅವರ ಮನೆಯಲ್ಲಿ ಕೆಲಸ ಮಾಡಿ ಸಾಲ ತೀರಿಸುವುದಾಗಿ ಒಪ್ಪಿಕೊಂಡಿದ್ದೇನೆ ಎಂದು ಮೇಘನ ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಕೂಡ ಹೇಳ್ತಾಳೆ. ಓ, ಹೌದಾ? ಮನೆಯ ಎಲ್ಲ ಕೆಲಸದವರು ವಿಕ್ರಮ್ ಬಿಡಿಸ್ಬಿಟ್ಟಿದ್ದಾನೆ. ನಾನೇನಾದರೂ ಕೇಳಿದರೆ ಅವನು ನನ್ನ ಮೇಲೇನೆ ಕೋಪಗೊಳ್ಳುತ್ತಾನೆ. ಕ್ಷಮಿಸು ಮೇಘನಾ, ಈ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವೇ ಇಲ್ಲ. ಅಯ್ಯೋ ಮೇಡಮ್, ಅಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಕ್ಷಮೆಯನ್ನ ಕೇಳ್ತಿದ್ದೀರಿ? ನೀನು ಚಿಂತಿಸಬೇಡ ಮೇಘನಾ, ನನ್ನನ್ನು ಮಾಯಾ ಎಂದೇ ಕರೆಯಬಹುದು. ಸರಿ, ಈಗ ಬೇಗ ಹೋಗು. ಇಲ್ಲದಿದ್ದರೆ ಮತ್ತೆ ವಿಕ್ರಮ್ ನಿನ್ನ ಮೇಲೆ ಸಿಟ್ಟು ಮಾಡ್ತಾನೆ, ಮತ್ತೆ ನಿನ್ನ ಮೇಲೆ ಕೈ ಕೂಡ ಮಾಡಬಹುದು. ಅವಳು ಹೋಗುವುದನ್ನು ನೋಡಿ ಮೇಘನ, ಅಬ್ಬಾ, ಈ ಜನ ಎಷ್ಟು ಒಳ್ಳೆಯವರು. ಇಂತಹವರನ್ನ ಮೋಸಗೊಳಿಸಲು ಅವನು ಹೇಗೆ ತಾನೇ ಯೋಚಿಸ್ತಾನೆ. ಇಂತಹ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಸತ್ಯವನ್ನ ಮರೆಮಾಚಿ ಸುಳ್ಳು ಹೇಳ್ಬೇಕಾಯ್ತಲ್ಲ ಎಂದು ತಪ್ಪಿತಸ್ಥ ಭಾವನೆಯಿಂದ ಮಾಮೂಲು ಮರಗಿದ್ಲು. ಮಾಯಾ ಹೊರಟು ಹೋದ ನಂತರ ಮೇಘನ ಮಾತ್ರ ತಪ್ಪಿತಸ್ಥ ಭಾವನೆಯಿಂದ ಆಕೆಗೆ ಮೋಸ ಮಾಡ್ತಾ ಇದ್ದೀನಿ, ಆಕೆನ ಗಂಡನ ಜೊತೆ ಸಂಬಂಧ ಇಟ್ಟುಕೊಂಡಿರೋದು ತುಂಬಾ ಕಷ್ಟ ಅಂತ ಅಲ್ಲ ಎಂದ್ಕೊಂಡ್ಳು. ಅಷ್ಟರಲ್ಲಿ ವಿಕ್ರಮ್ ಅವಳನ್ನ ಕರೆದಾಗ ಅವಳು ಬೇಗನೆ ಕೋಣೆಯ ಕಡೆಗೆ ನಡೆದ್ಲು. ಸರ್, ಅವಳು ಒಳಗೆ ಬರುತ್ತಿದ್ದಂತೆ ನೋಡಿದ್ದು ವೀಲ್ ಚೇರ್ನಿಲ್ಲ ಕುಳಿತಿದ್ದಂತಹ ವೃದ್ಧ ಮಹಿಳೆಯನ್ನ. ಅವ್ರಿಗೆ ಕನಿಷ್ಠ ಒಂದು 70 ವರ್ಷ. ಅವರ ಹೆಸರು ವಿಶಾಲಾಕ್ಷಿ. ಸುಖೇಶ್ ರವರ ತಾಯಿ, ವಿಕ್ರಮ್ನ ಅಜ್ಜಿ. ಈ ಮನೆಯಲ್ಲಿ ವಿಕ್ರಮ್ ಗೌರವಿಸುವ ಏಕೈಕ ವ್ಯಕ್ತಿ ಅವರೇ. ಅವರ ಮೇಲೆ ಮಾತ್ರ ವಿಕ್ರಮ್ಗೆ ದಯೆ ಮತ್ತು ವಾತ್ಸಲ್ಯ. ಅವರ ಮಾತುಗಳಿಗೆ ಅವನು ಎಂದೂ ಎದುರಾಡುತ್ತಿರಲಿಲ್ಲ. ಒಳಗೆ ಬಾ, ವಿಕ್ರಮ್ ಕರೆದಿದ್ದ. ಮೇಘನ ಮೌನವಾಗಿ ಹೊಳಗೆ ಬಂದ್ಲು. ನೋಡು, ಇವರು ನನ್ನ ಅಜ್ಜಿ. ಇವರು ನನಗೆ ತುಂಬಾ ಮುಖ್ಯವಾದವರು. ಇವರೇ ನನಗೆ ಎಲ್ಲ. ಅಜ್ಜಿ ಇಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ. ಇಂದಿನಿಂದ ಅವರನ್ನು ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಅರ್ಥವಾಯಿತೆ? ನೀನು ಇವರಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ನೀಡಬೇಕು. ಅವರಿಗೆ ಬೇಕಾದ ಪ್ರತಿಯೊಂದು ಕೆಲಸವನ್ನ ಮಾಡಬೇಕು. ನಾನು ಮಧ್ಯಾಹ್ನ ನಿನಗೆ ಸ್ವಲ್ಪ ಸಮಯ ನೀಡುತ್ತೇನೆ. ಆಗ ಬಂದು ಅಡಿಗೆ ಮಾಡಿ ಅವರಿಗೆ ಉಣಿಸಬೇಕು. ರಾತ್ರಿಯ ಹೊತ್ತು ನೀನೇ ಅವರನ್ನ ನೋಡಿಕೊಳ್ಳಬೇಕು. ಒಂದು ವೇಳೆ ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ತಪ್ಪು ಮಾಡಿದರೆ ನಿನ್ನನ್ನು ಕೊಲ್ಲಲು ಕೂಡ ನಾನು ಹಿಂಜರಿಯುವುದಿಲ್ಲ ಎಂದು ವಿಕ್ರಮ್ ದೃಢವಾಗಿ ಎಚ್ಚರಿಸ್ತಾನೆ. ಖಂಡಿತ ಮಾಡ್ತೇನೆ ಸರ್, ನಾನು ನೋಡ್ಕೊಳ್ತೇನೆ ಎಂದು ಮೇಘನ ಅಜ್ಜಿಗೆ ನಮಸ್ಕಾರ ಅಜ್ಜಿ ಎಂದ್ಲು. ವಿಶಾಲಾಕ್ಷಿಯವರು ಅವಳನ್ನ ನೋಡಿ ಮೌನವಾಗಿ ಮುಖ ತಿರುಗಿಸಿ, ವಿಕ್ರಮ್, ಯಾರೀ ಹುಡುಗಿ ಅಂತ ಕೇಳಿದ್ರು. ಅಜ್ಜಿ, ಇವಳು ಇಂದಿನಿಂದ ಇವಳೇ ನಿನ್ನ ನೋಡ್ಕೊಳ್ಳೋಳು ಅಂತ ಹೇಳಿದ ವಿಕ್ರಮ್. ನನ್ನ ಪಕ್ಕದಲ್ಲಿ ಯಾರೋ ಹೊಸಬ್ರನ್ನ ಕಂಡ್ರೆ ನನಗೆ ಇಷ್ಟನೇ ಆಗೋದಿಲ್ಲ ಎಂದು ನಿನಗೆ ಗೊತ್ತು. ಈಗಾಗಲೇ ನನ್ನನ್ನು ನೋಡಿಕೊಳ್ಳಲು ಬೇರೆಯವರು ಇದ್ದಾರಲ್ವಾ. ಈಗ ಈ ಹೊಸ ಹುಡುಗಿ ಯಾಕೆ? ಅವಶ್ಯಕತೆ ಏನೂ ಇಲ್ಲ ವಿಕ್ರಮ್. ನನಗೆ ಇವಳು ಬೇಡ ಎಂದು ವಿಶಾಲಾಕ್ಷಿಯವರು ಹಠ ಮಾಡಿದ್ರು. ಅಜ್ಜಿ, ಅದು ಆ ಹಳೆಯ ಕೆಲಸದವಳಿದ್ದಾಳಲ್ಲ, ಅವಳು ಕೆಲಸ ಬಿಟ್ಬಿಟ್ಟಿದ್ದಾಳೆ. ಇಂದಿನಿಂದ ಇವಳೇ ನಿನ್ನ ಸೇವೆ ಮಾಡ್ತಾಳೆ ಎಂದು ವಿಕ್ರಮ್ ಸಮಾಧಾನವನ್ನ ಪಡಿಸ್ದ. ಸರಿ ಸರಿ, ಆದರೆ ಇವಳು ನನ್ನ ತಾಳ್ಮೆಯಿಂದ ನೋಡ್ಕೊಳ್ಬೇಕು ಅಂತ ಹೇಳು. ನೋಡು ಹುಡುಗಿ, ನನಗೆ ಸ್ವಚ್ಛತೆ ಅಂದರೆ ತುಂಬ ಮುಖ್ಯ. ಕ್ಲೀನ್ ಆಗಿರಬೇಕು, ಅರ್ಥವಾಯಿತೆ ಎಂದು ಅವರು ಗದ್ದರಿಸಿದ್ರು. ಸರಿ ಸರಿ ಅಜ್ಜಿ ಎಂದ್ಲು ಮೇಘನ. ಸರಿ ಅಜ್ಜಿ, ನನಗೆ ಒಂದು ಪ್ರಮುಖ ಸಭೆ ಇದೆ, ನಾನು ಹೊರಡುತ್ತಿದ್ದೇನೆ. ಮೇಘನ ಅಜ್ಜಿಗೆ ಸರಿಯಾಗಿ ಊಟ ನೀಡು ಅಂತ ಹೇಳಿ ವಿಕ್ರಮ್ ಅಜ್ಜಿಯ ಕೆನ್ನೆಗೆ ಮುತ್ತಿಟ್ಟು ಹೊರಗೆ ಬಂದ. ಮೇಘನ ಅವನನ್ನ ಹಿಂಬಾಲಿಸಿದ್ಲು. ನೋಡು, ಅಜ್ಜಿಗೆ ಅಡುಗೆ ಮಾಡಿ ಊಟ ಮಾಡಿ ಬೇಗ ಆಫೀಸಿಗೆ ಬಂದ್ಬಿಡು. ಇಂದು ಒಂದು ಮುಖ್ಯವಾದ ಮೀಟಿಂಗ್ ಇದೆ. ಪ್ರೆಸೆಂಟೇಷನ್ ಮಾಡಬೇಕಾದವಳು ನೀನೇ. ನೀನು ಸಮಯಕ್ಕೆ ಸರಿಯಾಗಿ ಬರೆದಿದ್ರೆ ಶಿಕ್ಷೆ ತುಂಬ ಕಠಿಣವಾಗಿರುತ್ತೆ, ಹುಷಾರ್ ಅಂತ ವಿಕ್ರಮ್ ಕಟ್ಟುನಿಟ್ಟಾಗಿ ಎಚ್ಚರಿಸಿದ. ಅವಳ ತುಟಿಗಳಿಗೆ ಮುತ್ತಿಟ್ಟು ಅಲ್ಲಿಂದ ಹೊರಟು ಹೋದ. ಆ ಮನುಷ್ಯ ಯಾವ ಸಮಯದಲ್ಲಿ ಹೇಗೆ ವರ್ತಿಸ್ತಾನೆ ಅನ್ನೋದು ನಿಜವಾಗಿಯೂ ಗೊತ್ತಿಲ್ಲ, ಅರ್ಥನೂ ಆಗ್ತಿಲ್ಲ. ದೇವರೇ, ದಯವಿಟ್ಟು ಕ್ರೂರನಿಂದ ನನ್ನನ್ನು ಕಾಪಾಡು ಮುರುಘಾ ಎಂದು ದೇವರಿಗೆ ಪ್ರಾರ್ಥಿಸಿ ಅಡುಗೆ ಮಾಡಲು ಹೋದ್ಲು. ಪ್ರೀತಿ ಇಷ್ಟೊತ್ತು ಗೋಡೆಯ ಮರೆಯಲ್ಲಿ ಅಡಗಿ ಅವರ ಮಾತನಾಡೋದನ್ನೇ ಕೇಳಿಸ್ಕೊಳ್ತಾ ಇದ್ಲು. ಅದೃಷ್ಟವಶಾತ್ ವಿಕ್ರಮ್ ಅವಳಿಗೆ ಮುತ್ತಿಟ್ಟಿದ್ದನ್ನ ಅವಳು ನೋಡ್ಲಿಲ್ಲ. ಒಂದು ವೇಳೆ ನೋಡಿದ್ರೆ ಅಲ್ಲೊಂದು ದೊಡ್ಡ ಅನಾಹುತವೇ ಬಹುಶಃ ಸಂಭವಿಸ್ತಿತ್ತು. ಪಾಪ ಮಾಯಾಳಿಗೆ ಈ ಎಲ್ಲ ವಿಚಾರಗಳು ತಿಳಿಯದ ಕಾರಣ ಅವಳ ದೊಡ್ಡ ಅಸ್ತ್ರವಾಗ್ತಿತ್ತೋ ಏನೋ ಈ ವಿಚಾರ. ಪ್ರೀತಿ ಮನಸ್ಸಿನಲ್ಲಿಯೇ ಒಂದು ಯೋಜನೆಯನ್ನು ರೂಪಿಸಿದ್ಲು. ಮೇಘನಾಳನ್ನ ಕಂಡ ಕ್ಷಣದಿಂದಲೇ ಅವಳಿಗೆ ಇಷ್ಟವಾಗ್ತಿರ್ಲಿಲ್ಲ.
ಮೇಘನಾಳ ಸೌಂದರ್ಯ ಮತ್ತು ವಿಕ್ರಮ್ ಅವಳ ಮೇಲೆ ತೋರುತ್ತಿರುವ ಅಧಿಕಾರ ಪ್ರೀತಿಗೆ ಉರಿ ತರಿಸ್ತಿತ್ತು. ಕಾರಣವೇನೆಂದರೆ ಪ್ರೀತಿಗೆ ವಿಕ್ರಮ್ ಮೇಲೆ ಕಣ್ಣಿತ್ತು. ಅವಳು ಮುಕೇಶ್ನ ಹೆಂಡತಿಯಾಗಿದ್ರೂ ಯಾವಾಗಲೂ ವಿಕ್ರಮ್ನನ್ನೇ ಪಡೆಯಲು ಆತುರತಿದ್ಲು. ಇದಕ್ಕಾಗಿ ಅವಳು ತನ್ನ ಗಂಡ ಮುಕೇಶ್ನನ್ನ ಕೊಲ್ಲಲು ಕೂಡ ಪ್ರಯತ್ನಿಸ್ತಿದ್ಲು. ಆದರೆ ವಿಕ್ರಮ್ ಬಿರುಗಾಳಿಯಂತೆ ಅವನು ಇವಳಿಗೆ ಸಿಗುವವನೇ. ಅವಳು ಹೇಗಾದ್ರೂ ಮಾಡಿ ವಿಕ್ರಮ್ನ ಜೀವನದಿಂದ ಮಾಯಾಳನ್ನ ಹೊರಹಾಕಲು ಕೂಡ ಹವಣಿಸ್ತಾನೇ ಇದ್ಲು. ಹೇ ಮೇಘನಾ, ಈ ಮನೆಯಲ್ಲಿ ಈಗಾಗಲೇ ಮಾಯಾ ನನ್ನನ್ನ ಕಾಡ್ತಾ ಇದ್ದಾಳೆ. ಈಗ ವಿಕ್ರಮ್ ಮತ್ತು ನನ್ನ ಮಧ್ಯೆ ಬರಲು ನೀನೊಬ್ಬಳು ತಯಾರಾಗಿದ್ದೀಯಾ? ನಾನು ನಿನ್ನನ್ನು ಸುಮ್ಮನೆ ಬಿಡೋದೇ ಇಲ್ಲ. ನಿನ್ನನ್ನು ಹೇಗಾದ್ರೂ ಮಾಡಿ ಈ ಮನೆಯಿಂದ ಹೊರಗೆ ಕಳಿಸೇ ಕಳಿಸ್ತೇನೆ ಎಂದು ಅವಳು ಕಟುವಾಗಿ ಯೋಚನೆಯನ್ನ ಮಾಡೋಕ್ ಶುರು ಮಾಡ್ತಾಳೆ. ಮೇಘನಾಳನ್ನ ಕಳುಹಿಸಲು ಅವಳು ಒಂದು ಕುತಂತ್ರವನ್ನ ರೂಪಿಸಿದ್ಲು. ಆ ಯೋಜನೆ ಕೆಲಸ ಮಾಡ್ತದೆಯೇ ಎಂದು ಕಾದು ನೋಡಬೇಕು. ಇಲ್ಲಿ ಮೇಘನಾ 10 ನಿಮಿಷಗಳಲ್ಲಿ ರುಚಿಕರವಾದ ಮತ್ತು ಪೌಷ್ಟಿಕವಾದ ಅಡುಗೆಯನ್ನ ಮಾಡಿ ಅಜ್ಜಿಯ ಕೋಣೆಗೆ ಬಿಸಿ ಬಿಸಿಯಾಗಿ ತರ್ತಾಳೆ. ಅಜ್ಜಿ, ಊಟ ತಂದಿದ್ದೇನೆ ಎಂದು ಹೇಳುತ್ತಾ ಚಮಚದಲ್ಲಿ ಆಹಾರವನ್ನು ತೆಗೆದು ಅವರಿಗೆ ಉಣಿಸಲು ಹೋದ್ಲು. ನನಗೆ ಕೈ ಇಲ್ಲದಿದ್ದರೆ ಮಾತ್ರ ನೀನು ನನಗೆ ಊಟ ಕೊಡಬೇಕು. ಸುಮ್ಮನೆ ನನ್ನ ಅಸಹಾಯಕತೆಯ ಲಾಭ ಪಡೆಯಲು ಬರಬೇಡ. ಕೈ ಇರುವಾಗ ನಾನು ತಿಂತೇನೆ ಎಂದು ಅವರು ಅವಳ ಮುಖಕ್ಕೆ ಹೊಡೆದಂತೆ ಮಾತಾಡಿ ಅವಳ ಕೈಯಿಂದ ತಟ್ಟೆಯನ್ನು ಕಸಿದುಕೊಂಡು ತಾವೇ ತಿನ್ನಲು ಶುರು ಮಾಡ್ತಾರೆ. ಅವರ ಮಾತನ್ನ ಕೇಳಿ ಮೇಘನಾಳ ಮುಖ ತುಂಬ ಸಪ್ಪೆ ಆಯಿತು. ಊಟ ಮಾಡುತ್ತಲೇ ಅವಳನ್ನು ದಿಟ್ಟಿಸ್ತಿದ್ದ ವಿಶಾಲಾಕ್ಷಿಯವರು, ನನ್ನ ಮೊಮ್ಮಗ ನಿನ್ನ ಮೇಲೆ ಇಟ್ಟಿರುವ ಮೋಹದ ಬಗ್ಗೆ ನಿನಗೆ ತಿಳಿದಿದೆಯೇ ಎಂದು ಕೇಳಿದಾಗ ಮೇಘನ ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಡ್ತಾಳೆ. ವಿಶಾಲಾಕ್ಷಿಯವರು ಸಿಡಿಸಿದಂತಹ ದೊಡ್ಡ ಬಾಂಬ್ ಅದನ್ನ ಕೇಳಿದಾಗ ಮೇಘನಾಳ ಮುಖ ಕಳೆಗುಂದಿತ್ತು. ವ್ಯಾಮೋಹ? ಯಾವ ರೀತಿಯ ವ್ಯಾಮೋಹ? ವ್ಯಾಮೋಹವನ್ನ ನೀನು ಗಮನಿಸ್ತಿದೀಯಾ ಎಂದು ಕೇಳಿದಾಗ ಮೇಘನ ಬೆಚ್ಚಿ ಬಿದ್ದು ಅವರತ್ತ ನೋಡಿದ್ಲು. ಅಜ್ಜಿ ಎಂದು ಅವಳು ಆಘಾತದಿಂದ ಉಚ್ಚರಿಸಿದ್ಲು. ಅದು ಏನಜ್ಜಿ? ನಿನ್ನೆ ರಾತ್ರಿ ನನ್ನ ಮೊಮ್ಮಗ ನಿನ್ನನ್ನ ಮೇಲೆ ಕರೆದೊಯ್ದಿದ್ದನ್ನ ನಾನು ನೋಡಿದ್ದೇನೆ ಎಂದ್ರು ಅವರು. ಹೌದು, ನಿನ್ನೆ ರಾತ್ರಿ ಅವರಿಬ್ಬರನ್ನ ನೋಡಿದ್ದ ಆ 2 ಕಣ್ಣುಗಳು ವಿಶಾಲಾಕ್ಷಿಯವರದೇ ಆಗಿತ್ತು. ಅದು ಅದು ಅಜ್ಜಿ ಎಂದು ಮೇಘನ ಏನೋ ಹೇಳಲು ಹೋದಾಗ ಅವರು ತಡೆದ್ರು. ನಿಲ್ಲು, ನೀನೇನು ಕಾರಣ ಕೊಡಬೇಕಾಗಿಲ್ಲ. ನನ್ನ ಮೊಮ್ಮಗ ನಿನ್ನನ್ನು ಇಲ್ಲಿಗೆ ಯಾವ ಕೆಲಸಕ್ಕಾಗಿ ಕರೆತಂದಿದ್ದಾನೋ ಅದನ್ನ ಮಾತ್ರ ಮಾಡು. ಅಂದರೆ ನೀನು ಇಲ್ಲಿ ಕೇವಲ ಒಬ್ಬ ಕೆಲಸದಾಕೆ. ಅದನ್ನ ಬಿಟ್ಟು ಅವನನ್ನ ಮೋಹಿಸಿ ಈ ಮನೆಯಲ್ಲಿ ಕಾಯಮ್ಮಾಗಿ ನೆಲೆಸಬಹುದೆಂದು ಕನಸು ಕಾಣಬೇಡ. ನೀನು ಈ ಮನೆಯ ಕೇವಲ ಒಬ್ಬ ಸೇವಕಿ ಎಂಬುದು ನಿನಗೆ ಯಾವಾಗಲೂ ನೆನಪಿರ್ಲಿ ಎಂದು ಅವರು ಕಟುವಾಗಿ ಹೇಳಿದ್ರು. ಆದ್ರೆ ಅಜ್ಜಿ, ನಾನು ಹೇಳುವುದನ್ನ ಕೇಳಿ ಎಂದು ಮೇಘನ ವಿನಂತಿಸಿದ್ಲು. ಸುಮ್ಮನೆ ಬಾಯಿ ಮುಚ್ಚು. ನಿನ್ನ ಅನಗತ್ಯ ಮಾತುಗಳನ್ನ ಕೇಳಲು ನನಗೆ ಸ್ವಲ್ಪವೂ ಆಸಕ್ತಿ ಇಲ್ಲ. ಅವನು ಈಗಾಗಲೇ ಮದುವೆಯಾದವನು. ಅವನ ಜೊತೆ ಇಲ್ಲಿ ಸುಖವಾಗಿ ಇರಬಹುದೆಂದು ನೀನು ಈ ಮನೆಗೆ ಬಂದಿದ್ದೀಯಾ ಎಂದು ಅವರು ವಯಸ್ಸರನ್ನ ಮೀರಿದ ಒಂಥರ ಕೆಟ್ಟದಾದ ಕಟುವಾದ ಮಾತುಗಳನ್ನ ಮಾಡಕ್ ಶುರು ಮಾಡಿದ್ರು. ಅದನ್ನ ಕೇಳಿ ಮೇಘನಾಳ ಹೃದಯಕ್ಕೆ ನೋವಾಯಿತು. ಕಣ್ಣುಗಳು ತುಂಬಿ ಬಂತು. ನಾನು ಅಂತಹ ಹುಡುಗಿ ಅಲ್ಲ ಅಜ್ಜಿ. ದಯವಿಟ್ಟು ಹಾಗೆ ಹೇಳೋಕ್ ಹೋಗ್ಬೇಡಿ ಅಂತ ಹೇಳ್ತಾಳೆ. ನನಗೆ ತುಂಬ ನೋವಾಗ್ತಿದೆ ಅಂತ ಅಳುತ್ತಾ ಹೇಳಿದ್ಲು. ನಿನ್ನ ಈ ನಾಟಕ ಮತ್ತು ಮೋಸದ ಕೆಲಸಗಳು ನನ್ನ ಮುಂದೆ ನಡೆಯೋದಿಲ್ಲ ಹುಡುಗಿ. ನನ್ನ ಮೊಮ್ಮಗ ನಿನ್ನ ಬಾಸು, ನೀನು ಅವನ ಸೇವಕಿ ಅಷ್ಟೇ. ನಿನ್ನ ಮಿತಿಯನ್ನ ನೀನಿರುವುದು ನಿನಗೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಇಂದಿನಿಂದ ನನ್ನ ಮೊಮ್ಮಗನನ್ನ ಮರಳು ಮಾಡುವ ಯಾವುದೇ ಕೆಲಸವನ್ನ ಮಾಡಬೇಡ, ಆಯ್ತಾ? ಎಚ್ಚರಿಕೆ ವಹಿಸು ಎಂದು ವಿಶಾಲಾಕ್ಷಿಯವರು ತಮ್ಮ ಮಾತುಗಳಿಂದ ಅವಳ ಮನಸ್ಸನ್ನ ಬಹಳವಾಗಿ ಹೆಚ್ಚಿಬಿಟ್ರು. ಮೇಘನ ತಡೆಯಲಾರದೆ ಅತ್ಲು. ಸುಮ್ಮನೆ ಹತ್ತು ನಾಟಕ ಮಾಡ್ಬೇಡ, ಹೊರಗೋಗು ಎಂದು ಅವರು ಗದ್ದರಿಸಿದ್ರು. ಮೇಘನ ಅಳುತ್ತಲೇ ಹೊರ ಬಂದ್ಲು. ಇನ್ನು ಎಷ್ಟೋ ಜನರಿಂದ ಅವಳ ಹೇಳದ ಮಾತುಗಳನ್ನ ಕೇಳಬೇಕು ಎಂಬ ಚಿಂತೆ ಅವಳನ್ನ ಕಾಡತೊಡಗಿತ್ತು. ನಂತರ ಸಮಯವಾಗುತ್ತಿರುವುದನ್ನ ಅರಿತು ತಡವಾಗಿ ಹೋದರೆ ವಿಕ್ರಮ್ ಶಿಕ್ಷಿಸ್ತಾನೆ ಎಂಬ ಭಯದಿಂದ ಬೇಗನೆ ಕೋಣೆಗೆ ಹೋಗಿ ತನ್ನ ಬ್ಯಾಗನ್ನ ಹಿಡಿದು ಹೊರಡಲು ಸಿದ್ಧಳಾದ್ಲು. ಆ ಕ್ಷಣದಲ್ಲಿ ಅಜಾರದಲ್ಲಿ ಕಾಲ್ಚಾಚಿ ಕುಳಿತಿದ್ದಂತಹ ಪ್ರೀತಿ ಅವಳನ್ನ ಎಂದು ಕರೆದ್ಲು. ಮೇಘನ ತಿರುಗಿ ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ಬಾ ಎಂದು ಅವಳು ಅಹಂಕಾರದಿಂದ ಕರೆದ್ಲು. ಮೇಘನ ಅವಳ ಹತ್ತಿರ ಹೋದ್ಲು. ಅದು ನನ್ನ ಪಾದಗಳು ತುಂಬಾ ಅಂದ್ರೆ ತುಂಬಾ ಕೊಳಕಾಗಿವೆ ಅಂತ ಅನ್ನಿಸ್ತಾ ಇದೆ. ಒಂದು ಬಕೆಟ್ ನೀರು ತಂದು ನನ್ನ ಪಾದಗಳನ್ನು ತೊಳೆದು ಪಡಿಕ್ಯೂರ್ ಸ್ವಲ್ಪ ಮಾಡು. ಫಳ ಅಂತ ಹೊಳಿಬೇಕು ಅಂತ ಪ್ರೀತಿ ಆದೇಶಿಸಿದ್ಲು.
ನಾನು ನಿಮಗೆ ಯಾಕೆ ಹಾಗೆ ಥರ ಎಲ್ಲ ಮಾಡಬೇಕು? ವಿಕ್ರಮ್ ಸರ್ ಹೇಳಿದ್ದಾರಲ್ಲ, ನಾನು ನಿಮ್ಮ ಸೇವಕಿಯಲ್ಲ. ನಾನು ವಿಕ್ರಮ್ ಸರ್ ಹೇಳಿದ ಕೆಲಸವನ್ನು ಮಾತ್ರ ಮಾಡುತ್ತೇನೆ. ಬೆಳಗ್ಗೆ ಅವರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಿ ಅಂದ್ಲು ಮೇಘನಾ. ಅವಳ ಮಾತಿನಿಂದ ಕೆರಳಿದ್ದ ಪ್ರೀತಿ, ಕೇವಲ ಒಬ್ಬ ಕೆಲಸದಾಗಿಯಾಗಿ ನೀ ನನ್ನ ವಿರುದ್ಧ ಮಾತಾಡ್ತೀಯಾ? ನೀನು ವಿಕ್ರಮ್ಗೆ ಮಾತ್ರವಲ್ಲ, ಈ ಮನೆಯಲ್ಲಿರುವ ಎಲ್ಲರಿಗೂ ಸೇವಕಿ. ನಾನು ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡು ಎಂದು ಮೇಘನಾಳ ಕೆನ್ನೆಗೆ ಬಲವಾಗಿ ಹೊಡೆದ್ಲು. ಪ್ರೀತಿಯ ಅಧಿಕಾರಕ್ಕೆ ಮೇಘನಾ ನಲಗಿದ್ಲು. ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಆಫೀಸಿಗೆ ಹೋಗುವ ಸಮಯವಾಗಿದೆ. ತಡವಾಗಿ ಹೋದರೆ ಸರ್ ನನಗೆ ಗದರಿಸ್ತಾರೆ ಎಂದು ಮೇಘನಾ ಬೇಡಿಕೊಂಡ್ಳು. ಈಗ ನೀನೇನಾದರೂ ಹೇಳಿದ ಕೆಲಸವನ್ನು ಮಾಡದಿದ್ದರೆ ನಿನ್ನ ತಾಯಿಯ ಚಿಕಿತ್ಸೆಯನ್ನು ನಿಲ್ಲಿಸ್ಬಿಡು ಅಂತ ಹೇಳಿ ವಿಕ್ರಮ್ ಕೇಳ್ತೇನೆ ಎಂದು ಪ್ರೀತಿ ಬೆದರಿಕೆಯನ್ನು ಹಾಕಿದ್ಲು. ಬೇರೆ ದಾರಿ ಇಲ್ಲದೆ ಮೇಘನ ನೀರು ತಂದು ಅವಳು ಹೇಳಿದಂತೆ ಮಾಡಿದ್ಲು. ಮೊದಲು ನಿನ್ನ ಕೈಗಳನ್ನು ಸ್ವಚ್ಛಗೊಳಿಸು ಅಂತ ಹೇಳಿದ ಪ್ರೀತಿ ತನ್ನ ಉಂಗುರವನ್ನು ತೆಗೆದು ಮೇಜಿನ ಮೇಲೆ ಇಟ್ಲು. ಮೇಘನ ಅವಳ ಪಾದಗಳನ್ನು ತೊಳೆದು ಪೆಡಿಕ್ಯೂರನ್ನು ಮಾಡಿದ್ಲು. ಸಮಯ ವ್ಯರ್ಥವಾಗ್ತಿದೆ ಎಂಬ ಭಯದಿಂದ ಅವಳು ಅತಿ ವೇಗವಾಗಿ ಕೆಲಸ ಮುಗಿಸಿದ್ಲು. ಇದ್ದ ಕಚೇರಿಯ ಸಭಾಂಗಣದಲ್ಲಿ ಸಭೆಗಾಗಿ ಎಲ್ಲರೂ ಸೇರಿದ್ರು. ಮೇಘನ ಬರುವಿಕೆಗಾಗಿ ಎಲ್ಲರೂ ಕಾಯ್ತಿದ್ರು. ಸಮಯ ಮೀರುತ್ತಿದ್ದರೂ ಅವಳು ಬಾರದಿದ್ದನ್ನು ನೋಡಿ ಎಲ್ಲರೂ ವಿಕ್ರಮ್ನನ್ನ ಪ್ರಶ್ನಿಸೋಕೆ ಶುರು ಮಾಡ್ತಾರೆ. ವಿಕ್ರಮ್ನ ಕೋಪ ಈಗ ಉತ್ತುಂಗಕ್ಕೆ ಏರುವ ಸಮಯದಲ್ಲಿತ್ತು. ಸರಿ ಸಾಕು, ಈ ನೀರು ತೆಗೆದುಕೊಂಡು ಹೋಗಿ ಸುರಿದು ಇಲ್ಲಿಗೆ ಬಾ ಎಂದು ಪ್ರೀತಿ ಹೇಳಿದ್ಲು. ಮೇಘನ ಆ ಕಡೆ ಹೋದ ತಕ್ಷಣ ಪ್ರೀತಿ ಮೇಘನಾಳ ಬ್ಯಾಗ್ನಿಂದ ಅವಳ ಫೋನನ್ನು ತೆಗೆದು ಸ್ವಿಚ್ ಆಫ್ ಕೂಡ ಮಾಡ್ತಾಳೆ. ನಂತರ ತನ್ನ ಬೆಲೆ ಬಾಳುವ ಉಂಗುರವನ್ನ ತೆಗೆದು ಮೇಘನಾಳ ಬ್ಯಾಗ್ನೊಳಗೂ ಕೂಡ ಇಟ್ಬಿಡ್ತಾಳೆ. ತಡವಾಗುತ್ತಿರುವುದನ್ನು ಅರಿತಂತಹ ವಿಕ್ರಮ್ ಅವಳಿಗೆ ಕರೆ ಮಾಡ್ತಾನೆ ಇದ್ದಾನೆ ಪದೇ ಪದೇ. ಆದರೆ ಫೋನ್ ಮಾತ್ರ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಅವನ ಸಿಟ್ಟು 100 ಮಡಿ ಆಯಿತು. ಇದರ ಪರಿಣಾಮ ಏನಾಗಬಹುದು? ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿ. ಮುಂದಿನ 2 ಭಾಗಗಳು ಇವತ್ತೇ ನಿಮಗೆ ಮೆಂಬರ್ಸ್ಗೆ ಸಿಗುತ್ತೆ. ಪ್ಲೀಸ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಇವತ್ತೇ ಸಿಗುತ್ತೆ ನಿಮಗೆ ಮುಂದಿನ 2 ಭಾಗಗಳು.